ಹಾಯ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ಒಂದು ಮ್ಯಾಥಮೆಟಿಕ್ ಒಲಿಂಪಿಯಾಡ್ಗೆ ಅನುಕೂಲ ಆಗೋಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಪ್ರಿಯ ವೀಕ್ಷಕರೇ ಆ್ಯಂಡ್ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಫೈಂಡ್ ಎಕ್ಸ್ ಆ್ಯಂಡ್ ವೈ ಫ್ರಮ್ ದಿ ಫಾಲೋಯಿಂಗ್ ಈಕ್ವೇಷನ್ಸ್. ಎರಡು ಸಿಂಪಲ್ ಈಕ್ವೇಷನ್ ಕೊಟ್ಟಿದ್ದಾನೆ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 8 ಆ್ಯಂಡ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 8. ಈ ಥರ ಸಮಸ್ಯೆ ಕೊಟ್ಟಾಗ, ಈ ಥರ ಪ್ರಾಬ್ಲಮ್ಸ್ನ ಕೊಟ್ಟಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ಪ್ರಾಬ್ಲಮಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಫಸ್ಟ್ ಯು ಹ್ಯಾವ್ ಟು ಟೇಕ್ ಬೋತ್ ದಿ ಈಕ್ವೇಷನ್. ಎರಡು ಈಕ್ವೇಷನನ್ನು ತಗೊಳ್ಳೋಣ. ಅದರಲ್ಲಿ ಫಸ್ಟ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 8 and the second equation x into y is equal to 8. So first equation x plus y is equal to 8. ನಾವು ಇದನ್ನ equation 1 ಅಂತ ಕರಿತಾ ಇದ್ದೀವಿ ಇಲ್ಲಿ. ಮತ್ತು ಎರಡನೇ equation x into y is equal to 8, ಅದನ್ನು ನಾವು equation ನಂಬರ್ 2 ಅಂತ ಕರ್ಕೊಂಡಿದ್ದೀವಿ. ಇದರಿಂದ ನಾವು x ವ್ಯಾಲ್ಯೂ ಎಷ್ಟು, y ವ್ಯಾಲ್ಯೂ ಎಷ್ಟು ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡೋಣ. ಹಾಗಾಗಿ ಈಗ ನಾವೇನು ಮಾಡಬೇಕು ಅಂತಂದರೆ, ಈಕ್ವೇಷನ್ 1ನಿಂದ ನಾವು ವೈ ಅಂದರೆ ಏನು ಅಂತ ನಾವು ಫೈಂಡ್ ಔಟ್ ಮಾಡ್ಕೋಬೋದು. ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 8 ಆಗಿದೆ. ಹಾಗಾಗಿ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ, ವೈನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಉಳಿಸ್ಕೊಂಡ್ರೆ ಎಕ್ಸ್ನ ರೈಟ್ ಹ್ಯಾಂಡ್ ಸೈಡ್ ಕಳಿಸ್ದಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಎಕ್ಸ್ ಇರೋದು. ಇಲ್ಲಿ ನಾವು ಹಿಂದ್ಗಡೆ ಯಾವುದೇ ಸೈನ್ ಹಾಕಿಲ್ಲ, ಪ್ಲಸ್ ಅಥವಾ ಮೈನಸ್ ಅಂತಂದರೆ ಇಟ್ ಈಸ್ ಅಂಡರ್ಸ್ಟುಡ್ ಇಟ್ ಈಸ್ ಪ್ಲಸ್ ಅಂತ. ಇದನ್ನು ನಾವು ರೈಟ್ ಹ್ಯಾಂಡ್ ಸೈಡ್ಗೆ ನಾವು ತೊಗೊಂಡೋದಾಗ ಮೈನಸ್ ಎಕ್ಸ್ ಆಗುತ್ತೆ. ಹಾಗಾಗಿ ಈಕ್ವೇಷನ್ 1ನಿಂದ ನಾವು ಏನಂತ ಬರ್ಕೋಬೋದು ಅಂತ ಅಂದರೆ, ವೈ ಈಸ್ ಈಕ್ವಲ್ ಟು, ಫ್ರಮ್ ಈಕ್ವೇಷನ್ 1 ಯು ಕ್ಯಾನ್ ರೈಟ್ ವೈ ಈಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್. ವೈನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಉಳಿಸ್ಕೊಂಡ್ವಿ, ಎಕ್ಸ್ನ ಮಾತ್ರ ರೈಟ್ ಹ್ಯಾಂಡ್ ಸೈಡ್ಗೆ ತೊಗೊಂಡೋದ್ವಿ. ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಹೋದಾಗ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಎಕ್ಸ್ ಇದೆ. ನಾವು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋದಾಗ ಮೈನಸ್ ಎಕ್ಸ್ ಆಯಿತು. ವೈ ಈಸ್ ಈಕ್ವಲ್ ಟು ಏನಾಯಿತು, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್ ಆಯಿತು. ಇದನ್ನ ನಾವು ಈಕ್ವೇಷನ್ ನಂಬರ್ 3 ಅಂತ ಕರ್ಕೊಂಡಿದ್ದೀವಿ. ಈಗ ನಾವು ಈ ಈಕ್ವೇಷನ್ ನಂಬರ್ 3 ಏನಿದೆ ಅದನ್ನು ನಾವು ಈಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಎಲ್ಲಿ ವೈ ಇದೆ ಆ ಪ್ಲೇಸಲ್ಲಿ ನಾವು ಈಕ್ವೇಷನ್ ನಂಬರ್ 3ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 8ನ ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಇನ್ನೊಂದು ಈಕ್ವೇಷನ್ ಬರುತ್ತೆ. ಅದನ್ನು ನಾವು ಸಾಲ್ವ್ ಮಾಡೋದ್ರ ಮುಖಾಂತರ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಕಂಡಿಡ್ಕೋಬೋದು. ಹಾಗಾಗಿ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 3 ಇನ್ ಈಕ್ವೇಷನ್ ನಂಬರ್ 2. ದೆನ್ ಏನು ಬರುತ್ತೆ ನಮಗೆ, ಎಕ್ಸ್ ಇಂಟು ವೈ ಪ್ಲೇಸಲ್ಲಿ ಏನಿದೆ 8 ಮೈನಸ್ ಎಕ್ಸ್, ವಿಚ್ ಈಸ್ ಈಕ್ವಲ್ ಟು 8. ಈ ಈಕ್ವೇಷನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಈ ಈಕ್ವೇಷನ್ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ, ಎಕ್ಸ್ ಇಂಟು 8 ಮೈನಸ್ ಎಕ್ಸ್ ಇರೋದ್ರಿಂದ, ಹಾಗಾಗಿ ಎಕ್ಸ್ ಇಂಟು 8 ಒಂದು ಸಾರಿ ಮಾಡ್ಕೋಬೇಕು, ಮೈನಸ್ ಇಂಟು ಪ್ಲಸ್ ಮೈನಸ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಅಂತ ನಾವು ಬರ್ಕೋಬೇಕಾಗುತ್ತೆ. ಇದನ್ನ ನಾವು ಸಿಂಪ್ಲಿಫೈ ಮಾಡೋದು ಹೇಗೆ, 8 ಎಕ್ಸ್ ಇಂಟು 8 ಮೈನಸ್ ಎಕ್ಸ್ ಇಂಟು ಎಕ್ಸ್ ಈಸ್ ದ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು 8. ಅದನ್ನು ನಾವು ಹೀಗೆ ಬರ್ಕೊಳ್ಳೋಣ. ವಿಚ್ ಇಂಪ್ಲೈಸ್ ಏನು ಬರುತ್ತೆ, 8 ಇಂಟು ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಆಯಿತು. ಇದನ್ನು ನಾವು ಎಕ್ಸ್ ಸ್ಕ್ವೇರ್ನ ಬಿಗಿನಿಂಗಲ್ಲಿ ಬರ್ಕೊಳ್ಳೋಣ. ಈ ಎಕ್ಸ್ ಸ್ಕ್ವೇರ್ ಏನಿದೆ, ಈ ಎಕ್ಸ್ ಸ್ಕ್ವೇರ್ನ ನಾವು ಬಿಗಿನಿಂಗಲ್ಲಿ ಬರ್ಕೊಂಡು ಫಸ್ಟ್ ಟರ್ಮ್ ಆಗಿ ನಾವು ಬರ್ಕೊಳ್ಳೋದು. ಯೂಶಲಿ ನಾವು ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ನಾವು ಬರ್ಕೋಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ ಯಾವುದು ಅಂತ ಅಂದರೆ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಆರ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಈ ಫಾರ್ಮಲ್ಲಿದ್ದರೆ ಅದನ್ನ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ.
ಆ ಫಾರ್ಮಲ್ಲಿ ಇದನ್ನು ನಾವು ಬರ್ಕೋಬೇಕು. ಹಾಗಾಗಿ ಇದನ್ನು ಎಕ್ಸ್ ಸ್ಕ್ವೇರ್ನ ಬಿಗಿನಿಂಗಲ್ಲಿ ಬರ್ಕೊಂಡ್ರೆ ಸೊ ಏನಾಗುತ್ತೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಈಸ್ ಈಕ್ವಲ್ ಟು 8. ಅಥವಾ ಈ 8ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನ ತೊಗೊಂಡ್ಬಂದಾಗ ಮೈನಸ್ 8, ಇಲ್ಲಿ ಪ್ಲಸ್ 8 ಇದೆ, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ನ ತೊಗೊಂಡು ಬಂದರೆ ಇದು ಮೈನಸ್ 8 ಆಯಿತು. ಸೊ ವಿಚ್ ಈಸ್ ಈಕ್ವಲ್ ಟು 0. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಮೈನಸ್ 8 ಈಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಇದೆ. ಅಥವಾ ನಾವು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇನ್ನೊಂದು ಸಿಂಪ್ಲಿಫೈಡ್ ಫಾರ್ಮಲ್ಲಿ ಇಟ್ಕೋಬಹುದು ಅಂತಂದರೆ ನಾವು ಮೈನಸ್ಸಿಂದ ಇವನ್ನೆಲ್ಲ ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ರೈಟ್ ಹ್ಯಾಂಡ್ ಸೈಡ್ ಟರ್ಮ್ನ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಆವಾಗ ನಮಗೆ ಈಕ್ವೇಷನ್ ಯಾವ ಫಾರ್ಮಲ್ಲಿ ಬರುತ್ತೆ ಅಂದರೆ ಮೈನಸ್ ಮಲ್ಟಿಪ್ಲೈ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಈಸ್ ದ ಮೈನಸ್ 8x ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ 8. ಸೊ ಅವಾಗ ಏನಾಗುತ್ತೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 8 ಈಸ್ ಈಕ್ವಲ್ ಟು 0. ಇಲ್ಲಿ ಯಾವುದೇ ಟರ್ಮ್ ಇಲ್ಲ ರೈಟ್ ಹ್ಯಾಂಡ್ ಸೈಡು, ಹಾಗಾಗಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರು 0 ಬರುತ್ತೆ, ಪ್ಲಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರು 0 ಬರುತ್ತೆ. ಹಾಗಾಗಿ ಈಗ ನಾವು ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ಮಲ್ಟಿಪ್ಲೈ ಮೈನಸ್ ಆನ್ ಬೋತ್ ಸೈಡ್ ಅಂದರೆ ನೆಗೆಟಿವ್ ಸೈನಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ ಅಂತ ಅಂದರೆ ಸೊ ವಿಚ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 8 ಈಸ್ ಈಕ್ವಲ್ ಟು 0. ಇದನ್ನು ನಾವು ಈಕ್ವೇಷನ್ ನಂಬರ್ 4 ಅಂತ ಬರ್ಕೊಳ್ಳೋಣ. ಈ ಹಿಂದೆ ಅಪ್ ಟು 3 ಈಕ್ವೇಷನ್ಸ್ ಆಯಿತು. ಇದನ್ನು ನಾವು 4 ಈಕ್ವೇಷನ್ ನಂಬರ್ 4th ಈಕ್ವೇಷನ್. ಸೊ ಇದು ಈಗ ನಮಗೆ ಸಿಕ್ಕಿರ್ತಕ್ಕಂಥ ಈಕ್ವೇಷನ್ನು. ಇದರಲ್ಲಿ ಎಕ್ಸ್ ಮಾತ್ರ ಇದೆ, ವೈ ಇಲ್ಲ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 8 ಈಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 8 ಈಸ್ ಈಕ್ವಲ್ ಟು 0 ಅನ್ನೋದು ಇದೆಯಲ್ಲ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಫ್ ದ ಫಾರಮ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ ಟು 0 ಫಾರಮಲ್ಲಿ ಇದೆ. ಸೊ ಇದನ್ನು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿಬೋದು. ಸೊ ದಿಸ್ ಈಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಆ್ಯಂಡ್ ದ ಸೊಲ್ಯೂಷನ್ ಫಾರ್ ದಿಸ್ ಈಕ್ವೇಷನ್. ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರಮಲ್ಲಿ ಇದ್ದಾಗ ಅದರಲ್ಲಿ ಒಂದೇ ವೇರಿಯಬಲ್ ಇದೆ ಎಕ್ಸ್. ಆ ಎಕ್ಸ್ ಬೆಲೆನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಎಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ದಟ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಅನ್ನೋದು ಅದಕ್ಕೆ ಸೊಲ್ಯೂಷನ್. ಅಂದರೆ ಈ ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿರ್ತಕ್ಕಂಥ ಕೋಶೆಂಟ್ ಏನಿದೆ, ಕೋಎಫಿಷಿಯೆಂಟು ನಾಟ್ ಕೋಶೆಂಟ್, ಇಟ್ ಈಸ್ ಕೋಎಫಿಷಿಯೆಂಟ್ ಅದು ಎ ವ್ಯಾಲ್ಯೂ ಇಲ್ಲಿ ಎಷ್ಟಿದೆ 1 ಇದೆ. ಸೊ ಹಾಗಾಗಿ ಎ ಈಸ್ ಈಕ್ವಲ್ ಟು 1. ಮತ್ತು ಇಲ್ಲಿ ಈ ಪ್ಲೇಸಲ್ಲಿ ಪ್ಲಸ್ ಬಿ ಎಕ್ಸ್ ಫಾರ್ಮಲ್ ಅಂದರೆ ಪ್ಲಸ್ ಬಿ ಪ್ಲೇಸಲ್ಲಿ ಏನಿದೆ ಮೈನಸ್ 8 ಇದೆ. ಬಿ ಈಸ್ ಈಕ್ವಲ್ ಟು ಮೈನಸ್ 8. ಸಿ ಪ್ಲೇಸಲ್ಲಿ ಏನಿದೆ, ಸಿ ಪ್ಲೇಸಲ್ಲಿ 8 ಇದೆ. ಹಾಗಾಗಿ ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ಮೈನಸ್ 8 ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಪ್ಲಸ್ 8. ಈ ವ್ಯಾಲ್ಯೂಸ್ನ ಯೂಸ್ ಮಾಡ್ಕೊಂಡು ಅದರ ಸೊಲ್ಯೂಷನಲ್ಲಿ ನಾವು ಈಕ್ವೇಷನ್ ಬರಿಬೋದು. ಆ ಈಕ್ವೇಷನ್ ಏನಾಗಿರುತ್ತೆ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ಡ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಸೊ a ಈಸ್ ಈಕ್ವಲ್ ಟು 1, b ಈಸ್ ಈಕ್ವಲ್ ಟು ಮೈನಸ್ 8 ಆ್ಯಂಡ್ c ಈಸ್ ಈಕ್ವಲ್ ಟು 8. ಇವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ನಾವು ಬೇರೆ ಫಾರ್ಮಲ್ಲೂ ಕೂಡ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಸ್ಪ್ಲಿಟ್ ಮಾಡಿ ಈ ಮಧ್ಯದಲ್ಲಿ 8x ಏನಿದೆ ಅದನ್ನ ಸ್ಪ್ಲಿಟ್ ಮಾಡಿ ನಾವು ಡಿಸೈರ್ಡ್ ವ್ಯಾಲ್ಯೂ ಸಿಗುತ್ತೆ. ಅವಾಗ ಡಿಸೈರ್ಡ್ ವ್ಯಾಲ್ಯೂ ಸಿಕ್ಕಿದಾಗ ನಾವು ಎಕ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಬಟ್ ಅದನ್ನ ಸಾಲ್ವ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಎಕ್ಸ್ ಮತ್ತು ಎಕ್ಸ್ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೋದು. ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಎ ಬಿ ಸಿ ವ್ಯಾಲ್ಯೂನ. ಸೊ ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಫ್ರಮ್ ದಿ ಈಕ್ವೇಷನ್ ನಂಬರ್ 4 ನಮಗೆ ಈಗ ವ್ಯಾಲ್ಯೂಸ್ ಗೊತ್ತಾಯಿತು. ಎ ಈಸ್ ಈಕ್ವಲ್ ಟು 1, ಬಿ ಈಸ್ ಈಕ್ವಲ್ ಟು ಮೈನಸ್ 8, ಇಟ್ ಈಸ್ ಮೈನಸ್ 8 ನಾಟ್ 8, ಇಟ್ ಈಸ್ ಮೈನಸ್ 8 ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಪ್ಲಸ್ 8. So c is equal to plus 8. Here you can write negative symbol n. So this is
can also select the color. So this is minus 8, a minus 8, and c is equal to plus 8. Now, so therefore x is equal to, now substitute. So wherever the b is there, you substitute minus 8. Wherever the c is there, you substitute plus 8. Wherever a is there, you substitute 1. So minus b is minus 8 plus or minus square root of minus 8 square, b square is minus 8 whole square, minus 4ac, 4 into 1 into 8 whole divided by 2, a is 1. So now minus into minus, plus 8 plus or minus square root of minus 8 minus square is the plus. 8 square is 64. This is 64 minus 4 into 1 is 4. 4 into 8 is 32. So 32 whole divided by 2 into 1 is 1. So now x is equal to 8 plus or minus square root of 64 minus 32 whole divided by 2. So after simplifying, we will get the x is equal to 8 plus or minus root 32 square root of 32 whole divided by 2. Or we can also write this x value as x is equal to 8 plus or minus square root of 16 into 2. 16 into 2 ಅಂತ ನಾವು ಬರ್ಕೋಬೋದಿಲ್ಲ 32. 16 into 2. 16 2s are 32. 16 into 2. So now this root 16 into 2 can be written as root 16 into root 2. Root 16 is 4 into root 2. 4 root 2. You can write x as x is equal to 8 plus or minus 4 root 2 whole divided by 2. Or we can write x is equal to 4. So 8 divided by 2 is 4 plus or minus 4 divided by 2 is 2 root 2. So 4 plus or minus 2 root 2. That means x value ಏನು ಬಂತು ಈಗ ನಮಗೆ 4 plus or minus 2 root 2. The x values are, there are two values, plus ಮತ್ತು minus ಎರಡೂ ಇರೋದ್ರಿಂದ ನಮಗೆ ಎರಡು ವ್ಯಾಲ್ಯೂಸ್ ಸಿಕ್ಕಿದೆ xಗೆ. x is equal to 4 plus 2 root 2 and x is equal to 4 minus 2 root 2. ಎರಡು ವ್ಯಾಲ್ಯೂ ಕೂಡ ಕರೆಕ್ಟೇ. ಎರಡು ವ್ಯಾಲ್ಯೂನೂ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸೇಮ್ ಬರುತ್ತೆ. ಹಾಗಾಗಿ ಎರಡು ಎಕ್ಸ್ ವ್ಯಾಲ್ಯೂಸ್ ಆರ್ 4 plus 2 root 2 and 4 minus 2 root 2. So that is x is equal to 4 plus 2 root 2 and x is equal to 4 minus 2 root 2. Here now we have to find the value of y. So now let's find the value of y as, so previously we have the equation number 3. Equation number 3 says y is equal to 8 minus x. So our equation na navu illi tagolta idvi. Y substitute the value of x in the equation 3. E values na either x is equal to 4 plus 2 root 2 or x is equal to 4 minus 2 root 2. ಈಗ ನಾವೇನು ಮಾಡೋಣ ಅಂತಂದರೆ x is equal to 4 plus 2 root ನಾವು ಒಂದ್ಸರಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಏನು ಬರುತ್ತೆ, ಹಾಗೆ x is equal to 4 minus 2 root 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ y ಏನು ಬರುತ್ತೆ ಅನ್ನೋದು ಎರಡೂ ನಾವು ಈಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ಫಸ್ಟ್ ಯು ಸಬ್ಸ್ಟಿಟ್ಯೂಟ್ ದಿಸ್. ಓಕೆ, ಫಾರ್ x is equal to 4 plus 2 root 2. x is equal to 4 plus 2 root 2 ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ y is equal to ಏನಾಗಿದೆ, y is equal to 8 minus 6. ಹಾಗಾಗಿ 8 minus ಬ್ರಾಕೆಟ್ ಹಾಕೋಬೇಕು ಇಲ್ಲಿ. ಯಾಕೆ ಅಂತಂದರೆ 2 ಟರ್ಮ್ಸ್ ಇದ್ದಾವೆ, ಬ್ರಾಕೆಟ್ ಆಗಿ ಇಲ್ಲಿ ಪ್ಲಸ್ ಇದೆ, ಹಾಗಾಗಿ ಇಲ್ಲಿ ಬ್ರಾಕೆಟ್ ಹಾಕೊಂಡು 4 plus 2 root 2 ನಾವು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಈಗ 8 minus 4 ಪ್ಲಸ್ ಇಂಟು ಮೈನಸ್ ಮೈನಸ್ 2 root 2. 8 minus 4 minus 2 root 2. So 8 minus 4 is 4 minus 2 root 2. So for x is equal to 4 plus 2 root 2, y becomes 4 minus 2 root 2. ಅಂದರೆ x 4 plus 2 root 2 ಆದಾಗ y ವ್ಯಾಲ್ಯೂ 4 minus 2 root 2 ಆಗಿರುತ್ತೆ. ಹಾಗೆ x is equal to 4 minus 2 root 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆವಾಗ ನಮಗೆ y ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ x is equal to 4 minus 2 root 2. Then y is equal to
8 ಮೈನಸ್ ಬ್ರಾಕೆಟ್ 4 ಮೈನಸ್ 2 ರೂಟ್ 2 4 ಮೈನಸ್ 2 ರೂಟ್ 2 ಅವಾಗ ಏನಾಗುತ್ತೆ 8 ಮೈನಸ್ 4 ಪ್ಲಸ್ 2 ರೂಟ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಾಗಾಗಿ y ಈಸ್ ಈಕ್ವಲ್ ಟು 4 ಪ್ಲಸ್ 2 ರೂಟ್ 2 ಯಾಕಂತಂದರೆ 8 ಮೈನಸ್ 4 ಇಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ 2 ರೂಟ್ 2. ಹಾಗಾಗಿ ನಾವು ಎಕ್ಸ್ಗೆ 4 ಪ್ಲಸ್ 2 ರೂಟ್ 2 ಕೊಟ್ಟರೆ y ವ್ಯಾಲ್ಯೂ 4 ಮೈನಸ್ 2 ರೂಟ್ 2 ಆಗುತ್ತೆ. ಹಾಗೆ ಎಕ್ಸ್ಗೆ 4 ಮೈನಸ್ 2 ರೂಟ್ 2 ಕೊಟ್ಟರೆ y ವ್ಯಾಲ್ಯೂ 4 ಪ್ಲಸ್ 2 ರೂಟ್ 2 ಆಗಿರುತ್ತೆ. ಸೊ ಇದು ಹೀಗೆ ಈ ಮೆಥಡಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಮೆಥಡಲ್ಲಿ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡ್ಬೋದು. ಯಾವುದಾದ್ರು 2 ಈಕ್ವೇಷನ್ಸ್ ಕೊಟ್ಟರೆ ಆ ಈಕ್ವೇಷನ್ ಸಾಲ್ವ್ ಮಾಡೋದ್ರ ಮುಖಾಂತರ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದ್ರ ಮುಖಾಂತರ ನಾವು ಎಕ್ಸ್ ಮತ್ತು ವೈ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಈ ಥರ ಸಾಲ್ವ್ ಮಾಡೋದು ಈ ಥರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಯಾವುದೇ ಡೌಟ್ಸ್ಗಳು ಬಂದರೆ ನೀವು ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ನಾನು ಅದಕ್ಕೆ ಉತ್ತರ ಮತ್ತೆ ಇನ್ನೊಂದು ವಿಡಿಯೋಗಳ ಮುಖಾಂತರ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ನೀವು ಈ ವಿಡಿಯೋನ ಲೈಕ್ ಮಾಡ್ಬೋದು. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಈ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಹಂತಗಳಲ್ಲಿ ಡಿಸ್ಕಸ್ ಮಾಡ್ಬೋದು. ಆವಾಗ ನಿಮಗೇನಾದರೂ ಡೌಟ್ಸ್ಗಳು ಬಂತು ಅಂದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ನೀವು ಕಾಮೆಂಟ್ಸ್ ಮಾಡೋದ್ರ ಮುಖಾಂತರ ನಾವು ಇನ್ನೊಂದು ವಿಡಿಯೋನ ಮಾಡೋದಕ್ಕೆ ಪ್ರೇರೇಪಣೆ ನೀಡಬಹುದು. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನಿಮಗೆ ತಲುಪಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ನಿಮಗೆ ನಾವು ಮಾಡಿದಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ನೀವು ಹೆಚ್ಚಿನ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು.